ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಬೆಂಗಳೂರು ಅಭಿವೃದ್ಧಿ ಸಚಿವರು ಡಿಕೆ ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲಿ ಚಿನ್ನಸ್ವಾಮಿ ಕಾಲ್ತುಳಿತ ವಿಚಾರವನ್ನ ವಿಪಕ್ಷಗಳು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಆರ್ಎಸ್ಎಸ್ನ ಗೀತೆ ನಮಸ್ತೆ ಸದಾ ವತ್ಸಲೆಯನ್ನ ಹೇಳಿ ಎಲ್ಲರೂ ಮೂಕ ವಿಸ್ಮಿತರಾಗುವಂತೆ ಮಾಡಿದ್ರು. ಅದನ್ನ ಬಿಜೆಪಿಗರು ಮೇಜುಕುಟ್ಟಿ ಸ್ವಾಗತಿಸಿದ್ರು. ಆದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ನೀರವ ಮೌನ ಆವರಿಸಿತ್ತು. ಯಾಕೆಂದ್ರೆ ಅವರ ನಾಯಕತ್ವ ಮತ್ತು ಅವರ ಪಕ್ಷದ ಸಿದ್ಧಾಂತ ಸಂಪೂರ್ಣವಾಗಿ ಅವರು ಹೇಳಿದಂತ ಹಾಡು ಮತ್ತು ಅದನ್ನ ಪ್ರತಿನಿಧಿಸುವ ಸಂಘಟನೆಗೆ ವಿರುದ್ಧವಾದಂತ ಸಿದ್ಧಾಂತ. ಆ ಕಾರಣಕ್ಕಾಗಿನೇ ಏನು ಮಾಡಬೇಕು, ತಕ್ಷಣಕ್ಕೆ ಏನ್ ಆಗ್ತಿದೆ ಅಂತ ಕಾಂಗ್ರೆಸ್ ನಾಯಕರಲ್ಲಿ ಗೊಂದಲ ಉಂಟಾಯ್ತು. ಆದ್ರೆ ಇದನ್ನ ಬಹಿರಂಗವಾಗಿ ಕೆಲವರು ವಿರೋಧ ಮಾಡಲಿಲ್ಲ. ಬೇರೆ ಬೇರೆ ಕಾರಣಕ್ಕಾಗಿ ಅವರ ಪ್ರಭಾವ, ಹೈಕಮಾಂಡ್ ಜೊತೆಗಿರುವ ಅವರ ಸಂಪರ್ಕ ಈ ಎಲ್ಲ ಕಾರಣಕ್ಕೆ ಇರಬಹುದು. ಆದ್ರೆ ನೇರವಾಗಿ ಈ ಹಿಂದುತ್ವದ ವಿರುದ್ಧ ಮತ್ತು ಕಾಂಗ್ರೆಸ್ ಸಿದ್ಧಾಂತಕ್ಕೆ ಬದ್ಧರಾಗಿರೋ ಬಿಕೆ ಹರಿಪ್ರಸಾದ್ ಅವರು ಎಲ್ಲಾ ಹುದ್ದೆಗಳು ವಂಚಿತ ಆಗಿದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಅವರು ನಿಂತಿದ್ದಾರೆ. ನೇರವಾಗಿ ಅವರು ಡಿಸಿಎಂ ಆಗಿ ಅವರು ಅದನ್ನ ಹೇಳಿದ್ರೆ ಒಪ್ಪಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರ ಹೇಳಿಕೆಯನ್ನ ಒಪ್ಪಲಾಗದು. ಅವರು ಕ್ಷಮೆ ಕೇಳಬೇಕು ಅಂತ ಖಡಕ್ ಧ್ವನಿಯಲ್ಲಿ ಹೇಳಿದ್ರು. ರಾಜಣ್ಣ ತರದವರು ಬೇರೆ ರೀತಿಯಾಗಿ ಹೇಳಿದ್ರು. ಅದನ್ನ ಅವ್ರು ಏನ್ ಮಾಡಿದ್ರು ನಡೆಯತ್ತೆ ಅಂತ. ಅಂದ್ರೆ ಇವರ ತತ್ವಕ್ಕೆ ವಿರುದ್ಧವಾಗಿ, ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಅವ್ರು ಏನ್ ಮಾಡಿದ್ರು ಕೂಡ ನಡೆಯತ್ತೆ, ನಾವ್ ಮಾಡಿದ್ರೆ ನಡೆಯೋದಿಲ್ಲ ಅನ್ನೋ ಹೇಳಿಕೆ ಕೊಟ್ರು. ಹಾಗೇನೆ ಸತೀಶ್ ಜಾರಕಿಹೊಳಿ ಅವರು ಒಂದ್ ವೇಳೆ ಏನಾದ್ರು ಮುಖ್ಯಮಂತ್ರಿ ಹುದ್ದೆ ಸಿಗತ್ತೆ ಅಂತಂದ್ರೆ ನಾನು ಕೂಡ ಅದನ್ನ ಮಾಡ್ತೀನಿ ಹೇಳಿಕೆಯನ್ನ ಕೊಟ್ರು. ಆದ್ರೆ ಹರಿಪ್ರಸಾದ್ ಅವ್ರು ಮಾತ್ರ ಟು ದಿ ಪಾಯಿಂಟ್ ಏನ್ ಹೇಳ್ಬೇಕು ಅಂತ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಹಾಡಿದ್ದನ್ನು ಒಪ್ಪಲಾಗದು, ಅವರು ಕ್ಷಮೆ ಕೇಳಬೇಕು ಅಂತ. ಬಹಳ ದೊಡ್ಡ ಮಟ್ಟದ ಒತ್ತಡ ಬಂತು. ಅವರು ಬಿಹಾರಕ್ಕೆ ಹೋದ ಸಂದರ್ಭದಲ್ಲೂ ಪ್ರಶ್ನೆಗಳು ಎದುರಾಯ್ತು. ಹೈಕಮಾಂಡ್ ಗಮನಕ್ಕೂ ಹೋಯ್ತು. ಇದೆಲ್ಲವನ್ನ ಅರಿತಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತದಕ್ಕೆ ಕ್ಷಮೆಯಲ್ಲದ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಯಾರಿಗಾದ್ರೂ ಬೇಜಾರಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ. ಆದ್ರೆ ಅವರ ಮಾತಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಥವಾ ನಾನು ನನ್ನ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾದ ಒಂದು ನೆಲೆಗಟ್ಟಿನಲ್ಲಿ ವರ್ತಿಸಿದ್ದೇನೆ ಅಂತ ಅವರಿಗೆ ಆ ಒಂದು ಮನವರಿಕೆ ಅಥವಾ ಆ ತರದ ಒಂದು ಭಾವನೆ ಬಂದ ರೀತಿಯಲ್ಲಿ ಅವರ ಹೇಳಿಕೆಗಳು ಇಲ್ಲ. ಇದೇ ಸಂದರ್ಭದಲ್ಲಿ ಕೆಲವರಿಗೆ ತಿರುಗೇಟು ಕೊಡುವ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ನನ್ನ ಪಕ್ಷ ನಿಷ್ಠೆಯನ್ನ, ನನ್ನ ಪಕ್ಷದ ಪಕ್ಷ ಮತ್ತು ನನಗಿರೋ ಸಂಬಂಧ, ಭಕ್ತ ಮತ್ತು ದೇವರ ಸಂಬಂಧ, ಈ ತರದ ಹೇಳಿಕೆಗಳನ್ನ, ಪದಪುಂಜಗಳನ್ನ ಅವರು ಪ್ರಯೋಗ ಮಾಡಿದ್ದಾರೆ. ಆದ್ರೆ ಅವರ ಪಕ್ಷ ಪ್ರತಿಪಾದಿಸುವ ಸಿದ್ಧಾಂತಕ್ಕೆ ತಾವು ಬದ್ಧರಾಗಿದ್ದಾರೋ ಇಲ್ವೋ ಅನ್ನೋದು ಕೂಡ ಅವ್ರು ಯಾವತ್ತೂ ಸ್ಪಷ್ಟಪಡಿಸಿಲ್ಲ. ಇವತ್ತು ಹೇಳಿಕೆಯಲ್ಲೂ ಕೂಡ ಅದು ಸ್ಪಷ್ಟವಾಗಿಲ್ಲ. ಆದ್ರೆ ಯಾವುದಕ್ಕೂ ತಲೆಬಗ್ಗದ ಮತ್ತು ನಾನ್ ಹೇಳಿದ್ದೇ ನಡೆಯುತ್ತೆ ಅಂತ ಅಂದುಕೊಂಡಂತ ಡಿಕೆ ಶಿವಕುಮಾರ್ ಅವರು ಅನಿವಾರ್ಯವಾಗಿ ಒತ್ತಡಕ್ಕೆ ಬಿದ್ದು ಇಷ್ಟನ್ನಾದ್ರೂ ಹೇಳ್ಬೇಕಾದಂತ ಸ್ಥಿತಿ ಅವರಿಗೆ ಇವತ್ತು ಬಂದಿದೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆಗಿರುವ ಡಾಕ್ಟರ್ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ. ನಮಸ್ಕಾರ ಇಟ್ನಾಳ್ ಅವರೇ, ಸ್ವಾಗತ. ಡಿಕೆ ಶಿವಕುಮಾರ್ ಈ ಹೇಳಿಕೆ ವಿವಾದ ಎಬ್ಬಿಸತ್ತೆ ಮತ್ತು ಅದು ಹೈಕಮಾಂಡ್ ಗಮನಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅನಿವಾರ್ಯವಾಗಿ ಒಂದು ಒತ್ತಡಕ್ಕೆ ಸಿಲುಕಿ ಮನಸ್ಸಿಲ್ಲದ ಮನಸ್ಸಿನಿಂದ ಈ ತರದ ಕ್ಷಮೆ ಕೇಳಬಹುದು ಅಂತ ಅಂದುಕೊಂಡಿರ್ಲಿಲ್ಲ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಮತ್ತು ನೇರವಾಗಿ ಹರಿಪ್ರಸಾದ್ ಅವರು ಆಡಿರುವ ಮಾತುಗಳ ಕುರಿತಂತೆನೂ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಈಗ ಹರಿಪ್ರಸಾದ್ ಆಗ್ಲಿ ಅಥವಾ ಕಾಂಗ್ರೆಸ್ಸಿನ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, RSS ನ ವಿಚಾರದಲ್ಲಿ ತುಂಬಾ ಕಠೋರವಾದ ನಿಲುವನ್ನು ಹೊಂದಿದಂತವರು. ರಾಹುಲ್ ಗಾಂಧಿ ಅಂತ ಅನೇಕ ಸರ್ತಿ ಹೇಳಿದ್ದಾರೆ, ನಮ್ಮ ವೈರಿ, ನಮ್ಮ ವಿರೋಧಿ ಬಿಜೆಪಿ ಎಲ್ಲ RSS ಅಂತ. ಈ ದೇಶದ ದೊಡ್ಡ ಪಿಡುಗು ಅಂದ್ರೆ RSS ಅನ್ನೋ ಅರ್ಥದಲ್ಲಿ ರಾಹುಲ್ ಗಾಂಧಿ ಮಾತಾಡುವಾಗ ಏನಾಗಿದೆ ಈ ಸಂದರ್ಭದಲ್ಲಿ, ಈಗ ಡಿ.ಕೆ. ಶಿವಕುಮಾರ್ ಸದನದಲ್ಲಿ ಮಾತಾಡುವಾಗ ಈ ನಮಸ್ತೆ ಸದಾ ವತ್ಸಲೆ ಅನ್ನೋ RSS ನ ಒಂದು ಪ್ರಾರ್ಥನೆಯನ್ನ, ಆ ಪ್ರಾರ್ಥನೆ ನಿಮ್ಗೆ ಅರ್ಥನೇ ಆಗಿಲ್ಲ, ನೀವು ಯಾವ ಪ್ರಾರ್ಥನೆ ಹಾಡ್ತೀರಿ ಅದು ನಿಮ್ಗೆ ಅರ್ಥನೇ ಆಗಿಲ್ಲ ಅನ್ನೋ ಅರ್ಥದಲ್ಲಿ ಸ್ವಲ್ಪ ಗೇಲಿ, ಸ್ವಲ್ಪ ತಮಾಷೆ, ಈ ತರದ ಒಂದು ಇದರಲ್ಲಿ ಸ್ವಲ್ಪ ವ್ಯಂಗ್ಯ, ಈ ತರದ ವಿಚಾರದಲ್ಲಿ ಈ ತರ ಒಂದು ಧೋರಣೆಯಲ್ಲಿ ಮಾತಾಡಿದ್ದು. ಇಟ್ಸ್ ಕಾಲ್ಡ್ ಬ್ಯಾಂಟರ್ ಇನ್ ಇಂಗ್ಲಿಷ್. ಅದನ್ನ ಯಾಕಂದ್ರೆ ಇಲ್ಲಿ ಇತ್ತೀಚಿನ ಒಂದು ಈ ಬನ ಜಗಳಗಳು ಕಾಂಗ್ರೆಸ್ನಲ್ಲಿ ರಾಜಣ್ಣ ವಿಚಾರದಲ್ಲಿ ತೆಗೆದುಕೊಂಡಂತ ಕಠಿಣ ನಿರ್ಧಾರಗಳು ಮತ್ತು ರಾಜಣ್ಣ ಅವ್ರಿಗಿರುವಂತ ಒಂದು ನೆನೆಗುದಿ, ಒಂದು ಕೊರಗು, ಒಂದು ಸಿಟ್ಟು, ಅವೆಲ್ಲ ಸೇರಿಕೊಂಡು ಡಿ.ಕೆ. ಶಿವಕುಮಾರ್ ಒಬ್ಬ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಹೀಗೆ ಮಾತಾಡಬಹುದಾ? ಅಂದ್ರೆ ಆ ಒಂದು ಚರ್ಚೆಯಲ್ಲಿ, ಆ ಚರ್ಚೆ ಸಂದರ್ಭ ಏನು, ಆ ಚರ್ಚೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ದು ಏನನ್ನ, ಯಾಕೆ, ಇದ್ಯಾವುದನ್ನು ಯೋಚಿಸಿದ್ದೇನೆ. ನಿಮಗ್ ಗೊತ್ತಲ್ಲ, ನಮ್ಮ ಎಲ್ಲ ಬಹುತೇಕ ಮೀಡಿಯಾಗಳು ಬಲಪಂಥೀಯ ಮೀಡಿಯಾಗಳು, ಇವು ಇದನ್ನೇ ಒಂದು ಹಿಡ್ಕೊಂಡು ಡಿ.ಕೆ. ಶಿವಕುಮಾರ್ ಅನ್ನ ಒಂದು ಕಾರ್ನರ್ ಮಾಡಿಬಿಟ್ರು. ಅವರನ್ನ ದೇ ಕಾರ್ನರ್ಡ್ ಹಿಮ್. ಸೊ ಡಿ.ಕೆ. ಶಿವಕುಮಾರ್, ಐ ಡೋಂಟ್ ಥಿಂಕ್ ವಾಟ್ ಎವರ್ ಈಸ್ ಪರ್ಸನಲ್ ಬಿಲೀಫ್ಸ್, ಒಬ್ಬ ಹಿಂದೂ ಆಗಿರೋದು ಬೇರೆ, ಹಿಂದುತ್ವವಾದಿ ಆಗಿರೋದು ಬೇರೆ. ಹಿಂದುತ್ವವಾದಿಗಳು ಬೇರೆ, ಹಿಂದೂಗಳು ಬೇರೆ. ನಾನು ವೇದಗಳನ್ನ
ಅರ್ಥೈಸಿಕೊಂಡು ಅದರ ಬಗ್ಗೆ ವಿವರಣೆ ಕೊಟ್ರೆ, ವ್ಯಾಖ್ಯಾನ ಮಾಡಿದ್ರೆ, ಟೀಕೆ ಮಾಡಿದ್ರೆ, ಅಥವಾ ದೇವಸ್ಥಾನಗಳ ಬಗ್ಗೆ ನಾವು ಮಾತಾಡ್ಬಿಟ್ರೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ, ದೇವ್ರ ಬಗ್ಗೆ ಅರ್ಥ ಮಾಡಿದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಇತ್ಯಾದಿ ದೇವರುಗಳ ಬಗ್ಗೆ ನಾವು ಮಾತಾಡ್ಬಿಟ್ರೆ ನಾನು ಹಿಂದುತ್ವವಾದಿ ಆಗೋದಿಲ್ಲ, ನಾನು ಹಿಂದೂ ಆಗ್ತೇನೆ ಅಷ್ಟೇ. ಹಿಂದುತ್ವವಾದ ಬೇರೆ, ಹಿಂದೂ ಬೇರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಶ್ರದ್ಧೆಗಳಿದಾವೆ, ಅವರು ಸ್ವಲ್ಪ ದೇವರ ಮೇಲೆ ಭಕ್ತಿ ಜಾಸ್ತಿನೇ. ಅವ್ರನ್ನೇ ಮೊನ್ನೆ ನಾವು ಕೇಳ್ಕೊಂಡಿವಿ, ಆ ಕೇರಳದಲ್ಲಿ ತಮಿಳುನಾಡಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ರು, ಹೋಮ ಮಾಡಿಸ್ಕೊಂಡ್ಬಂದ್ರು. ಅದು ಅವ್ರ ವೈಯಕ್ತಿಕ ನಂಬಿಕೆಗಳು, ವೈಯಕ್ತಿಕ ಶ್ರದ್ಧೆಗಳು. ಸಾರಿ ಟು ಇಂಟರಪ್ಟ್ ಸರ್, ಆದ್ರೆ ಈ ತರದ ಶ್ರದ್ಧೆ ಅಂದ್ರೆ ಅವರಿಗಿಂತ ಹೆಚ್ಚು ಶ್ರದ್ಧಾಪೂರ್ವಕವಾಗಿ ನಡೆದುಕೊಳ್ಳೋದು ದಲಿತ ನಾಯಕ ಪರಮೇಶ್ವರ್ ಅವರು. ಅವ್ರು ಮಾಡುವ ಹೋಮ ಹವನ ಯಜ್ಞ ಎಲ್ಲವೂ ನಮ್ಗೆ ಗೊತ್ತಿದೆ. ಆದ್ರೆ RSS ವಿಚಾರದಲ್ಲಿ ಅವ್ರಿಗೊಂದು ಸ್ಪಷ್ಟತೆ ಇದೆ. ಎಲ್ಲೂ ಕೂಡ ಈ ತರದ ಒಂದು ಅಸಂಬದ್ಧವಾಗಿ ಸಿಕ್ಕಾಕೊಳ್ಳೋದಿಲ್ಲ ಮತ್ತು ಆ ತರದ ಒಂದು ನಡವಳಿಕೆ ಇರೋದಿಲ್ಲ. ಅದು ವೈಯಕ್ತಿಕವಾಗಿ ಅವರ ಬಿಲೀಫ್ಸ್ ಏನೇ ಇರ್ಬೋದು, ಅದು ಅವ್ರಿಗೆ ವೈಯಕ್ತಿಕವಾದದ್ದು, ಅವರ ಧಾರ್ಮಿಕ ನಂಬಿಕೆಗಳು, ಅವರ ಸ್ವಾತಂತ್ರ್ಯ, ಅದು ಅದನ್ನ ಮಾಡ್ಕೊಂಡು ಹೋಗ್ತಾರೆ, ಅದೆಲ್ಲೂ ಚರ್ಚೆಗೆ ಬರೋದಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಹಾಗಲ್ಲ. RSS ನಿಲುವಿಗೆ ಪೂರಕವಾಗಿ ಒಂದು ಪ್ಯಾರಲಲ್ ಆಗಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಕಂಡಿದೆ. ಇದು ಒಂದು ಚರ್ಚೆ. ಆ ಒಂದು ಲೆಕ್ಕಾಚಾರ, ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಏನು ಅಂದ್ರೆ, ಬಹುಶಃ ಅನೇಕ ಹಿಂದೆ ಸ್ವಲ್ಪ ಅನೇಕ ಸತಿ ನಾನೇ ನಿಮ್ಗೆ ಹೇಳಿದ್ರೆ, ಕಾಂಗ್ರೆಸ್ಗೆ ಒಂದು ಮೃದು ಹಿಂದುತ್ವ ಧೋರಣೆ ಇದೆ ಅಂತ ಹೇಳಿ. ಅದು ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ, ಅನೇಕ ಕಾಂಗ್ರೆಸ್ ನಾಯಕರಿಗೂ ಇತ್ತು, ಇನ್ಕ್ಲೂಡಿಂಗ್ ರಾಜೀವ್ ಗಾಂಧಿ ಯಾಕೆ ಆ ಬಾಬರಿ ಮಸೀದಿಯಲ್ಲಿ ಬೀಗ ತೆಗೆಸಿ ಅದನ್ನ ರಾಮಲಲ್ಲಾ ಸ್ಥಾಪನೆ ಮಾಡಿಸಿದ್ರು? ಅದು ಒಂದು ರೀತಿಯ ಓಲೈಕೆ. ಯಾವಾಗ ಕಾಂಗ್ರೆಸ್ನ ಮೇಲೆ ನೀವು ಮುಸ್ಲಿಂ ಓಲೈಕೆ ಮಾಡ್ತೀರಿ ಅಂತ ಆರೋಪ ಬಂದಾಗ, ಅದು ಗಟ್ಟಿಯಾಗಿ ಕೇಳಿದಾಗ ಒಂದು ಹಿಂದೂಗಳಿಗೆ ಒಂದೇನೋ ಮಾಡಮಂತ ಹೊರಟ್ಬಿಡ್ತಾರೆ. ಇದು ಒಂದು ದಿಸ್ ಇಸ್ ಲ್ಯಾಕ್ ಆಫ್ ಕ್ಲಾರಿಟಿ. ಆ ಒಂದು ಲ್ಯಾಕ್ ಆಫ್ ಕ್ಲಾರಿಟಿ, ಆ ಸ್ಪಷ್ಟತೆ ಕೊರತೆ ಡಿ ಕೆ ಶಿವಕುಮಾರ್ ಮಾತ್ರ ಅನ್ವಯಿಸೋದಿಲ್ಲ. ಆ ಕೊರತೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡದಾಗಿದೆ. ಮತ್ತೆ ಅದು ಕೊರತೆ ಅನ್ನೋದಕ್ಕಿಂತ ಅದು ಒಂದು ಸವಾಲು ಅಂತ ನಾನು ನೋಡ್ತೇನೆ ಅದನ್ನ. ಯಾಕಂದ್ರೆ ನೀವು ಒಂದು ಹಿಂದೂಗಳಿರುವಂತ ಇಡೀ ಒಂದು ಬಹುತೇಕ ಹಿಂದೂಗಳಿರುವಂತ ದೇಶದಲ್ಲಿ ನೀವು ದಿನ ಬೆಳಗ್ಗೆ ಎದ್ದ ತಕ್ಷಣ ಹಿಂದೂಗಳ ದೇವರುಗಳನ್ನ, ಹಿಂದೂಗಳ ಆಚರಣೆಗಳನ್ನ ಟೀಕೆ ಮಾಡ್ತಾರೆ, ವಿರೋಧ ಮಾಡ್ತಾರೆ, ರಾಜಕೀಯ ಮಾಡಕ್ ಆಗೋದಿಲ್ಲ. ಇದು ನೆಹರುಗೂ ಗೊತ್ತಿತ್ತು, ಮತ್ತು ಮಹಾತ್ಮ ಗಾಂಧಿ ಇಡೀ ರಾಜಕಾರಣ ಮಾಡಿದ್ದಾನೆ. ಅವ್ರ ಇಡೀ ರಾಜಕೀಯ ಪರಿಭಾಷಣೆ ಹಿಂದೂ ದೇವರುಗಳ ಸುತ್ತಮುತ್ತ, ರಾಮನ ಸುತ್ತಮುತ್ತ, ರಾಮನ ಶ್ರದ್ಧೆ ಸುತ್ತಮುತ್ತ ಇದರಲ್ಲೇ ಗಿರಿಕಿ ಹೊಡೆಯೋದು. ಬಟ್ ಅವರು ಉದಾರವಾದಿ ಹಿಂದೂಗಳಾಗಿದ್ದರು, ಹಿಂದುತ್ವವಾದಿ, ಉಗ್ರ ಹಿಂದುತ್ವವಾದಿ ಆಗಿರ್ಲಿಲ್ಲ. ಈ ಉದಾರವಾದಿ ಹಿಂದೂ ಮತ್ತು ಉಗ್ರ ಹಿಂದುತ್ವ ಇದೆಯಲ್ಲ, ಈ ಒಂದು ವ್ಯತ್ಯಾಸವನ್ನ ಕಾಂಗ್ರೆಸ್ ಅಂದಿನಿಂದ ಇಂದಿನವರೆಗೂ ಜನಸಾಮಾನ್ಯರಿಗೆ ಮನದಟ್ಟು ಮಾಡುವಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಫಲ ಆಗಿದೆ. ಇದನ್ನ ಮನದಟ್ಟು ಮಾಡಿ ಪ್ರಾಬ್ಲಮ್ ಸಾಲ್ವ್. ಮತ್ತು ಇದು ಯಾವ ಸಂದರ್ಭದಲ್ಲಿ ನಾವು ಇದನ್ನ ಕೇಳ್ತಾ ಇದ್ದೇವೆ, ನನಗೆ ಮೊದಲೇ ಹೇಳ್ಬೇಕು ಅನ್ಕೊಂಡಿದ್ದು, ಈಗ ಜ್ಞಾಪಕ ಬಂತು ನನಗೆ. ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇವೆ ನಾವು? ಈಗ ಇನ್ನೊಂದು 15-20 ದಿವಸದ ದಸರಾ ಬರುತ್ತೆ. ಈ ದಸರೆಗೆ RSS ಸಂಸ್ಥಾಪನೆ ಆಗಿ ಒಂದು 100 ವರ್ಷ ಆಗುತ್ತೆ. ಈ RSS ಸಂಸ್ಥಾಪನೆ ಆಗಿದ್ದೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ, ಹೆಡ್ಗೇವಾರ್, ಕೇಶವ್ ಬಲಿರಾಮ್ ಹೆಡ್ಗೇವಾರ್, ನಮ್ಮ ಬಾಲಗಂಗಾಧರ ತಿಲಕ್ ಅವರು ಅನ್ವಯಿಯಾಗಿದ್ದ. ಆ ಬಾಲಗಂಗಾಧರ ತಿಲಕ್ ಅವರು ಉಗ್ರವಾದಿ ಕಾಂಗ್ರೆಸ್ನ ಒಂದು ತೀವ್ರಗಾಮಿ ಪಂಗಡದಲ್ಲಿದ್ದವರು, ಆ ಒಂದು ಫ್ಯಾಕ್ಷನ್ ಇದ್ದವರು. ಯಾವಾಗ ಖಿಲಾಫತ್ ಚಳುವಳಿಗೆ ಮಹಾತ್ಮ ಗಾಂಧಿ ಬೆಂಬಲ ಕೊಡ್ತಾರೆ, ಆ ಖಿಲಾಫತ್ಗೆ ವಿರೋಧ ಮಾಡಿ ಈ ಒಂದು ಸಂಸ್ಥೆಯನ್ನು ಹುಟ್ಟಿಸ್ತಾರೆ. ಅದಕ್ಕೆ 100 ವರ್ಷ ಆಗಿದೆ. ಅವರ ಒಂದು ಸ್ಟೇಟೆಡ್ ಆಬ್ಜೆಕ್ಟಿವ್, ಅವರು ಘೋಷಿತ ಉದ್ದೇಶ, RSS ನ ಘೋಷಿತ ಉದ್ದೇಶ, ಈ ಇಡೀ ದೇಶವನ್ನ 100 ವರ್ಷ ತುಂಬುವುದರೊಳಗಾಗಿ ನಾವು ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತ ಒಂದು ಉದ್ದೇಶ ಬರ್ಕೊಂಡಿದ್ದಾರೆ. ಮತ್ತು ಅವರ ಅನೇಕ ಅಫಿಲಿಯೇಟ್ ಇನ್ಸ್ಟಿಟ್ಯೂಷನ್ಸ್, ಅನೇಕ ಅವರ ಮುಖವಾಣಿ ಸಂಸ್ಥೆಗಳಿದಾವಲ್ಲ, ಅವರು ಬರ್ಕೊಂಡಿದ್ದಾರೆ. ನಿಮ್ಗೆ ಆನ್ಲೈನ್ ಸಿಗುತ್ತೆ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೀಗೆ ಹೇಳೋದು ಸ್ವಲ್ಪ ಆಭಾಸ ಆಗತ್ತೆ. ಓಕೆ, ಕರೆಕ್ಟ್. ಈಗ ನನಗೆ ಇನ್ನೊಂದು ಆಸಕ್ತಿದಾಯಕ ಅಂತ ಅನ್ಸಿದ್ದು, ಒಂದು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಂದ್ರೆ ಕರ್ನಾಟಕದಲ್ಲಿ ನಾನೇ ಅಂದ್ರೆ ಆ ಒಂದು ನಾನೇ ಅನ್ನೋ ಅಹಂ ಇದೆಯಾ? ಯಾಕೆಂದ್ರೆ ಅವ್ರ ಹೇಳಿಕೆಗಳಿರ್ಬೋದು, ನನ್ನ ನಿಷ್ಠೆಯನ್ನ, ನನ್ನ ಪಕ್ಷದ ಸಂಬಂಧವನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಅದಕ್ಕೆ ಬಿ ಕೆ ಹರಿಪ್ರಸಾದ್ ಅವ್ರ ಹೇಳಿಕೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಕಾಂಗ್ರೆಸ್ಗೆ ನಾನು ಅಲ್ಲ, ಡಿ ಕೆ ಶಿವಕುಮಾರ್ ಅಲ್ಲ, ಆ ಕಾಂಗ್ರೆಸ್ ಅನ್ನ ನಾವು ಕಟ್ಟಿಲ್ಲ, ಅದನ್ನ ಬೆಳೆಸ್ಕೊಂಡ್ ಬಂದಿದೀವಿ ಒಂದು ಕಾಲಕ್ಕೆ. ಯಾರು 200 ವರ್ಷ ಬದುಕೋದಿಲ್ಲ, ಅಂದ್ರೆ ನಮ್ ನಂತರವೂ ಪಕ್ಷವನ್ನ ನಮ್ ನಂತರದವ್ರು ಬಂದ್ ನಡೆಸ್ಬೇಕಾಗತ್ತೆ ಅಂತ. ಅಂದ್ರೆ ಈ ವಾಸ್ತವಕ್ಕೂ ಈ ಅಹಂಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವು ಪಕ್ಷ ಅಲ್ಲ, ಈಗ ನಾವು ಪಕ್ಷಕ್ಕಾಗಿ ದುಡಿತಿದೀವಿ, ಮುಂದೆ ನಮ್ದಲ್ಲ ಅನ್ನೋದೊಂದು ವಾಸ್ತವ. ಆದ್ರೆ ನಾನೇ ಎಲ್ಲ ಅನ್ನೋದು ಏನು, ಇದನ್ನ ಹೇಗ್ ನೋಡ್ತೀರಿ? ಇದ್ರ ಬಗ್ಗೆ ಪಾಯಿಂಟ್ ಆಫ್ ವ್ಯೂ.
ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಆ ತರದ ಒಂದು ಅಹಮಿಕೆ ಇದೆ. ಮತ್ತೆ ಅಹಮಿಕೆ ಸುಮ್ಮನೆ ಬಂದಿಲ್ಲ. ಕಳೆದ ಒಂದು 4-6 ವರ್ಷಗಳಲ್ಲಿ, ಕಳೆದ 10 ವರ್ಷಗಳಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದ ಒಂದು ಪಕ್ಷಕ್ಕಾಗಿ ದುಡಿದ ಒಂದು ಶ್ರಮ ಮತ್ತು ಪಟ್ಟ ಕಷ್ಟಗಳು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾ ಇದ್ರು ಅವರು. ನಾನು 10x10 ರೂಮ್ ಅಲ್ಲಿ ಇಡಿನಲ್ಲಿ ಅರೆಸ್ಟ್ ಮಾಡಿದಾಗ, ತಿಹಾರ್ ಜೈಲಲ್ಲಿ ಅರೆಸ್ಟ್ ಮಾಡಿದಾಗ ನಾನು ಕಷ್ಟಪಟ್ಟಿದ್ದೇನೆ ಅದ್ರಲ್ಲಿ ಹೇಳ್ಕೊಂಡಿದ್ದಾರೆ ಅವ್ರ ಕಷ್ಟಗಳವು. ಅದನ್ನ ಬಿ ಕೆ ಪ್ರಸಾದ್ ಅನುಭವಿಸಿಲ್ಲ, ಅದನ್ನ ಬೇರೆ ಯಾರು ನಮ್ಮ ಜಾರಕಿಹೊಳಿ ಅನುಭವಿಸಿಲ್ಲ, ಸಿದ್ದರಾಮಯ್ಯ ಅನುಭವಿಸಿಲ್ಲ ಅದನ್ನ. ಹೀಗಿರುವಾಗ ಆ ಕಷ್ಟಪಟ್ಟ ಮನುಷ್ಯನಿಗೆ ಸದ್ಯದ ಮಟ್ಟಿಗೆ ವಾಟ್ ಹಿ ಸೇಯಿಂಗ್, ಬಿ ಕೆ ಹರಿಪ್ರಸಾದ್ ಹೇಳೋದಾಗ್ಲಿ ಅಥವಾ ಬೇರೆಯವ್ರು ಹೇಳೋದಾಗ್ಲಿ ಪಕ್ಷವೇ ನಾನೇ ಪಕ್ಷ ಅನ್ನೋದು ನಡೆಯೋದಿಲ್ಲ ಕಾಂಗ್ರೆಸ್ ಅಲ್ಲಿ. ಬಟ್ ಈ ಸಂದರ್ಭದಲ್ಲಿ ಈ ಒಂದು ಗೆಲುವಿಗೆ, ಈ ಸರ್ಕಾರದ ಗೆಲುವಿಗೆ ಡಿ ಕೆ ಶಿವಕುಮಾರ್ ಕೊಡುಗೆ ಇದೆ. ಆ ಕೊಡುಗೆಗೆ ತಕ್ಕ ನನ್ನ ಪರಿಶ್ರಮಕ್ಕೆ ತಕ್ಕ ಫಲ ಇನ್ನೂ ಸಿಕ್ಕಿಲ್ಲ ಅನ್ನೋ ಒಂದು ಹೊರಗಿನಿಂದ ಮಾತಾಡ್ತಾರೆ ವಿನ ಅದು ಐ ಡೋಂಟ್ ನೋ ಇಫ್ ಯು ರಿಯಲಿ ಥಿಂಕ್ಸ್ ದಟ್ ಹಿ ಇಸ್ ಕಾಂಗ್ರೆಸ್, ಐ ಡೋಂಟ್ ಥಿಂಕ್ ಹಿ ಕ್ಯಾನ್ ಈವನ್ ಥಿಂಕ್ ಆಫ್ ಇಟ್. ಆ ರೀತಿಯ ಧೋರಣೆ, ಬಟ್ ಆ ಧೋರಣೆ ಇದೆ ಅಂತ ನನಗೆ ಅನ್ಸೋದಿಲ್ಲ ಡಿ ಕೆ ಶಿವಕುಮಾರ್ ಹತ್ರ. ಅಂದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಬೇರೆ ಬೇರೆ ಕಾರಣಗಳಿಗಾಗಿ ಸುದ್ದಿ ಆಗ್ತಿರುವಾಗ ಮತ್ತು ಮುಂಬರುವ ವಿಧಾನಸಭೆ ಚುನಾವಣೆಗಳು, ಬಿಹಾರದಲ್ಲಿ ಈಗಾಗಲೇ ಅವರು ಮತಯಾತ್ರೆಯನ್ನು ನಡೆಸ್ತಿರೋದ್ರಿಂದ ಮತ್ತು ನೀವೇ ಹೇಳ್ದಂಗೆ ಕಾಂಗ್ರೆಸ್ನ ಹೈಕಮಾಂಡ್ ಪ್ರಬಲವಾಗಿ RSS ನ ವಿರೋಧ ಮಾಡೋದ್ರಿಂದ ಒಂದು ರಾಜ್ಯದ PCC ಅಧ್ಯಕ್ಷರು ಈ ತರದ ಹೇಳಿಕೆ ಕೊಡೋದು ಬಹಳ ಆಭಾಸ ಆಗ್ಬಹುದು ರಾಷ್ಟ್ರ ಮಟ್ಟದಲ್ಲಿ, ಮತ್ತು ಪಕ್ಷಕ್ಕೆ ಹಿನ್ನಡೆ ತಂದ್ಕೊಡ್ಬಹುದು. ನಿಮ್ಮ ಪಕ್ಷದ ನಾಯಕರು ಸೆಷನ್ ಅಲ್ಲಿ ನಿಂತ್ಕೊಂಡು ಅದರ ಗೀತೆಯನ್ನ ಪಠಿಸ್ತಾರೆ, ಇನ್ನೊಂದು ಕಡೆಯಲ್ಲಿ ನೀವು ಅದನ್ನ ಅಡಿಯಿಂದ ಮುಡಿವರೆಗೂ ವಿರೋಧ ಮಾಡ್ತೀರಿ ಅಂತಂದ್ರೆ ಅಂದ್ರೆ ಅದೇನು ಡಸಂಟ್ ಮೇಕ್ ಸೆನ್ಸ್ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ? ಇಲ್ಲ, ಈ ಒಂದು ಇವತ್ತಿನ ಏನೊಂದು ವಿಷಾದ ಏನು ಒಂದು ಸಾರಿಯನ್ನು ಕೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಬಹುಶಃ ಇದು ಮೊದಲ ಸಾರಿ ಅಂತ ನನಗೆ ಅನ್ಸೋದಿಲ್ಲ. ಇನ್ನು ದೇರ್ ಇಸ್ ಗೋಯಿಂಗ್ ಟು ಎ ಸೀರೀಸ್ ಆಫ್ ಸಾರೀಸ್. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಇದು ಬಹಳ ಇಂಪ್ಯಾಕ್ಟ್ಫುಲ್ ಇವೆಂಟ್ ಇದು. ಇದರ ಸತ್ಯಾಸತ್ಯತೆ ನಾವು ನೀವು ನೋಡಿದಂಗೆ ಬೇರೆ ಇರಲಿ, ಬಟ್ ನ್ಯಾಷನಲ್ ಮೀಡಿಯಾ ಪ್ರೊಜೆಕ್ಟ್ ಮಾಡೋ ರೀತಿನೇ ಬೇರೆ ಆಗುತ್ತೆ, ಅದು ಚುನಾವಣಾ ಕಾಲದಲ್ಲಿ ಪ್ರೊಜೆಕ್ಟ್ ಮಾಡೋ ರೀತಿನೇ ಬೇರೆ ಆಗುತ್ತೆ. ಅದರ ಮೊದಲ ಹೆಜ್ಜೆಯಾಗಿ ರಾಜನ್ನ ಅಥವಾ ಬೇರೆಯವ್ರ ತರ ಸಮರ್ಥನೆ ಮಾಡ್ಕೊಳಕ್ ಹೋಗೋದನೆ ಇವತ್ತು ಹಿ ಹ್ಯಾಸ್ ಸೆಡ್ ಸಾರಿ. ಲೆಟ್ ಅಸ್ ಗಿವ್ ದಟ್ ಕ್ರೆಡಿಟ್ ಟು ಹಿಮ್. ಹಿ ಹ್ಯಾಸ್ ಸೆಡ್ ಸಾರಿ ಫಾರ್ ವಾಟ್ ಎವರ್ ರೀಸನ್. ಅದು ಹಾಫ್ ಹಾರ್ಟೆಡ್ ಆಗಿರ್ಲಿ, ಅರೆ ಮನಸ್ಸಿಂದ ಆಗಿರ್ಲಿ, ಬಟ್ ಹಿ ಹ್ಯಾಸ್ ಸೆಡ್ ಸಾರಿ. ಅಂಡ್ ಸಬ್ಸಿಕ್ವೆಂಟ್ಲಿ ಹಿ ವಿಲ್. ಒನ್ ಥಿಂಗ್ ಐ ಹ್ಯಾವ್ ಸೀನ್, ನಾವೆಲ್ಲ ನೋಡಿದಂಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ನಿಷ್ಠೆ ಮತ್ತು ಗಾಂಧಿ ಪರಿವಾರದ ನಿಷ್ಠೆಯನ್ನ ಇಲ್ಲಿವರೆಗೂ ಪ್ರಶ್ನೆ ಮಾಡುವಂತ ಪ್ರಸಂಗ ಬಂದಿಲ್ಲ. ಹೀಗಿರುವಾಗ ಹಿ ವಿಲ್ ಡು ದ ನೀಡ್ಫುಲ್. ಬೇರೆ ವಿಚಾರಗಳ ಬಗ್ಗೆ ಅನೇಕ ಟೀಕೆಗಳು ಇದ್ದಿತ್ತು ಡಿ ಕೆ ಶಿವಕುಮಾರ್ ಬಗ್ಗೆ, ಬಟ್ ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬದ ಬಗ್ಗೆ ನಿಷ್ಠೆಯನ್ನ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಇನ್ನೂವರೆಗೂ ಬಂದಿಲ್ಲ. ಅದಕ್ಕೋಸ್ಕರ ಇವತ್ತು ಸಾರಿ ಹೇಳಿದ್ದು ತಾನೆ, ಅದಕ್ಕೋಸ್ಕರ ತಾನೆ. ಕರೆಕ್ಟ್. ಮುಂಬರುವಾಗ ಸಮಸ್ಯೆಗಳನ್ನ ಎದುರಿಸೋದಕ್ಕಾಗಿನೇ ಅದನ್ನ ಸಾರಿ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ಧನ್ಯವಾದ ಇಷ್ಟೊತ್ತಿ ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ನ ವಿಚಾರಗಳು ಮತ್ತು ಅದಕ್ಕೆ ಅತಿಥಿಗಳ ಅವರ ಅಭಿಪ್ರಾಯಗಳು. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ತಮ್ಗೆ ಏನಾದ್ರೂ ಅಭಿಪ್ರಾಯಗಳಿದ್ರೆ, ಅನಿಸಿಕೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.